ಎಲ್ರಿಗೂ ನಮಸ್ಕಾರ. ನಾನು ಸಿಎಂ ಶಾಬಾಸ್ ಖಾನ್, ಕರ್ನಾಟಕ ಫಾರ್ಮಾ ಅಸೋಸಿಯೇಷನ್ ಚೇರ್ಮನ್. ಸ್ನೇಹಿತರೆ, ನಾವು ಯಾವುದೇ ರೀತಿಯ ಫಾರ್ಮಸಿಯಲ್ಲಿ ನಿಮ್ಗೆ ತಪ್ಪು ನಡವಳಿಕೆ ಅಥವಾ ತಪ್ಪು ರೀತಿಯಲ್ಲಿ ಮಾತ್ರೆಗಳನ್ನು ಕೊಡ್ತಾ ಇದ್ದಾರೆ, ಟ್ಯಾನಿಕ್ ಗಳನ್ನು ಕೊಟ್ಟು ಮಕ್ಕಳ ಜೀವನ ಭವಿಷ್ಯದ ಬಗ್ಗೆ ಆಟ ಆಡ್ತಾ ಇದ್ದಾರೆ ಅಂತ ನೀವು ನಿಮ್ಮ ಗಮನಕ್ಕೆ ಬಂದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ನೀವು ಫಾರ್ಮಾ ಅಸೋಸಿಯೇಷನ್ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಚಾಟಿಂಗ್ ಸೆಕ್ಷನ್ ಅಲ್ಲಿ ಹೋಗಿ ನಮ್ಗೆ ಮೆಸೇಜ್ ಮಾಡಿದ್ರೆ ಅಥವಾ ನಮ್ಮಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ನಾವು ಆ ಫಾರ್ಮಸಿಲ್ ಹೋಗಿ ವಿಚಾರಿಸ್ತೀವಿ. ಆಮೇಲೆ ನಿಮ್ಮ ಮಾಹಿತಿಗೋಸ್ಕರ ಯಾವುದೇ ರೀತಿಯ ಈಗ ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು ಆದೇಶ ಇದೆ. ಮೊದಲನೇದಾಗಿ ಡ್ರಗ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್ 1940 ರೂಲ್ 1945 ಅನ್ನ ನಾವು ಪಾಲನೆ ಮಾಡಬೇಕಾಗುತ್ತೆ. ಎರಡನೇದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಉಲ್ಲಂಘನೆ ಆಗಿರೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಮೂರನೇದು ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ಕೆಲವರು ಫಾರ್ಮಸಿಯಿಂದ ನನ್ಗೆ ಕಂಪ್ಲೇಂಟ್ ಬಂದಿದೆ, ಏನಂತ ಹೇಳಿದ್ರೆ ಹುಡುಗರಿಗೆಲ್ಲ ನಿಲ್ಸಿ ಮಾತ್ರೆ ಕೊಡ್ತಾ ಇದ್ದಾರೆ ಅಂತ. ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು ಆದೇಶ ಆಗಿತ್ತು, ಏನಂತ ಹೇಳಿದ್ರೆ ವಿತೌಟ್ QR ಕೋಡ್ ಇದ್ರೆ ಆ ಮಾತ್ರೆ ಫೇಕ್ ಮಾತ್ರೆ ಅಂತ ಹೇಳಿ. ಅದೇ ರೀತಿ ವಿತೌಟ್ ಡಿ ಫಾರ್ಮಾ ಆಗಿರೋನು ಅದು ಫೇಕ್ ಫಾರ್ಮಸಿಸ್ಟ್. ನೀವು ಅರ್ಥ ಮಾಡ್ಕೊಳ್ಳಿ. ಒರಿಜಿನಲ್ ಫಾರ್ಮಸಿಸ್ಟ್ ಏನ್ ಮಾಡ್ತಾರೆ, ಅವರೇ QP ಆಗಿರ್ತಾರೆ, ಅವ್ರದೇ ಮೆಡಿಕಲ್ ಇರುತ್ತೆ. ಅಥವಾ ನೀವೆಲ್ಲಾದ್ರೂ ನಿಮ್ಮ ಲೈಸೆನ್ಸ್ ಅನ್ನು ಅಟ್ಯಾಚ್ ಮಾಡಿದ್ರೆ ನೀವು ಅಲ್ಲಿ QP ಆಗಿರ್ಬೇಕು. ವಿತೌಟ್ QP ನೀವು ವಿತೌಟ್ ಫಾರ್ಮಸಿಸ್ಟ್ ಆಗಿ ಅಲಹಾಬಾದ್ ಕೋರ್ಟ್ ಆಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಫಾರ್ಮಾ ಕೌನ್ಸಿಲ್ಗೂ ಕೂಡ ಗಂಭೀರವಾಗಿ ಆರೋಪ ಮಾಡಿದೆ. ಏನಕ್ಕಂದ್ರೆ ಈ ಫಾರ್ಮಾ ಕೌನ್ಸಿಲ್ ಅವರ ಕೆಲಸ, ಯಾಕಂದ್ರೆ ಈ ತರ ಮೆಡಿಕಲ್ಸ್ ಗಳನ್ನ ಇಮಿಡಿಯೇಟ್ಲಿ ನಾವು ಕೂಡ ಎಲ್ಲಾದ್ರೂ ನಮ್ಗೆ ಈ ತರ ಕಂಡು ಬಂದ್ರೆ ನಾವು ಇಮಿಡಿಯೇಟ್ಲಿ ಆ ಮೆಡಿಕಲ್ ನ ಸೀಸ್ ಮಾಡ್ತೀವಿ. ಯಾಕಂದ್ರೆ ಯಾವುದೇ ರೀತಿಯ ಅನ್ಎಜುಕೇಟೆಡ್ ಪರ್ಸನ್ ಆಗಿರ್ಲಿ, ಅವ್ನು ಸೆಕೆಂಡ್ ಇಯರ್ ಓದಿರೋರಾಗ್ಲಿ, ಯಾಕಂದ್ರೆ ಅದಕ್ಕೊಂತಾನೆ ಡಿ ಫಾರ್ಮಾ ಅಂತ ಕೋರ್ಸ್ ಇದೆ, ಬಿ ಫಾರ್ಮಾ ಅಂತ ಕೋರ್ಸ್ ಇದೆ, ಫಾರ್ಮಾ ಡಿ ಅನ್ನೋ ಅಂತ ಒಂದು ಕೋರ್ಸ್ ಇದೆ. ಅದು ನೀವು ಕೋರ್ಸ್ ಮಾಡಿ ಯೂನಿವರ್ಸಿಟಿಗಳಲ್ಲಿ ಕಾಲೇಜ್ಗಳಲ್ಲಿ ಓದಿ ವಿದ್ಯಾಭ್ಯಾಸ ಮಾಡಿ ಬಂದು ಫಾರ್ಮಸಿಸ್ಟ್ ಆಗಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಡಿಪ್ಲೊಮಾ ಕೋರ್ಸಸ್ ತಗೊಂಡಿದ್ರು ಪರವಾಗಿಲ್ಲ, ನೀವು ಡಿ ಫಾರ್ಮಾ ಓದಿ ಫಾರ್ಮಸಿಸ್ಟ್ ಮಾತ್ರ ಆಗಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಬೇರೆ ಹುಡುಗರನ್ನ ನಿಲ್ಸಿ ನೀವು ಮಾತ್ರೆಗಳನ್ನು ಕೊಡ್ತಾ ಇರೋದು, ಟ್ಯಾನಿಕ್ ಗಳನ್ನು ಕೊಡ್ತಾ ಇದ್ರು ನಮ್ಮ ಗಮನಕ್ಕೆ ಬಂದ್ರೆ ನಾವು ಆ ಮೆಡಿಕಲ್ ಕಂಪ್ಲೇಂಟ್ ನಮ್ಗೆ ಬಂದ ತಕ್ಷಣ ನಾವು ಇಮಿಡಿಯೇಟ್ಲಿ ಹೋಗಿ ADC ನ ಇನ್ಫಾರ್ಮ್ ಮಾಡಿ, DDC ನ ಇನ್ಫಾರ್ಮ್ ಮಾಡಿ ಆ ಮೆಡಿಕಲ್ ಅನ್ನು ಸೀಸ್ ಮಾಡುವಂತ ಕೆಲಸ ಮಾಡ್ತೀವಿ. ಯಾಕಂದ್ರೆ ನೀವು ಮೆಡಿಕಲ್ ನಡೆಸೋಕೆ ಲಾಯಕ್ಕಿಲ್ಲ. ನೀವು ಮೆಡಿಕಲ್ ವಿತೌಟ್ ಡಿ ಫಾರ್ಮಾ ಆಗಿದ್ರೆ ನೀವು ನಡೆಸೋ ಹಾಗಿಲ್ಲ. ಯಾರ್ದೋ ಲೈಸೆನ್ಸ್ ತಗೊಂಡು ನೀವು ನಡೆಸ್ತೀರಿ ಅಂದ್ರೆ ಆತರ ನಡ್ಸಕ್ ನಾವು ಖಂಡಿತ ಕೊಡಲ್ಲ. ಆಮೇಲೆ ಇದಕ್ಕಿಂತ ಮುಂಚೆ ನೀವು ಮಾಡ್ಕೊಂಡು ಬಂದಿದ್ದೀರಲ್ಲ, ಭ್ರಷ್ಟಾಚಾರ ಮಾಡ್ಕೊಂಡು 5,000 10,000 ಕೊಟ್ಕೊಂಡು ಅವ್ರ ಬಾಯಿಗಳನ್ನ ಮುಚ್ಚಿಸ್ಕೊಂಡು ಬಂದು ನೀವೇ ಮೆಡಿಕಲ್ ನಡೆಸ್ಕೊಂಡು ಬರ್ತಾ ಇದ್ರೆ ನಮ್ಮ ಗಮನಕ್ಕೆ ಬಂದ್ರೆ ತಕ್ಷಣ ಆ ಮೆಡಿಕಲ್ ಅನ್ನು ಸೀಸ್ ಮಾಡಿ ಕಂಪ್ಲೀಟ್ ಬೀಗ ಹಾಕ್ಸಿ ಅವನಿಗೆ ಕೇಸಲ್ಲಿ ಒಳಗಡೆ ಹಾಕ್ಸಿ ಅವನಿಗೆ ಜೈಲಿಗೆ ಕಳಿಸಿ, ಆಮೇಲೆ ಯಾರು QP ಅವನ್ ಲೈಸೆನ್ಸ್ ಅಟ್ಯಾಚ್ ಮಾಡಿರ್ತಾನೋ ಆ ಲೈಸೆನ್ಸ್ ಅನ್ನ ರದ್ದುಗೊಳಿಸಿ ಈ ಕೆಲಸ ಎಲ್ಲ ನಾವು ಮಾಡಬೇಕಾಗುತ್ತೆ. ಕಾನೂನು ರೀತಿಯಲ್ಲಿ ಹೋರಾಟ ಮಾಡಬೇಕಾಗುತ್ತೆ. ಇದಕ್ಕೆ ನಿಮ್ಮೆಲ್ಲ ಗಮನಕ್ಕಿರ್ಲಿ. ಎಲ್ಲಾ ಫಾರ್ಮಸಿಸ್ಟ್ ನಾನು ಹೇಳೋದಿಷ್ಟೇ, ಯಾವುದೇ ರೀತಿಯ ನಿಮ್ಗೆ ಫೇಕ್ ಫಾರ್ಮಸಿಸ್ಟ್ ನಿಮ್ಮ ಗಮನಕ್ಕೆ ಬಂದ್ರೆ ದಯವಿಟ್ಟು ನಮ್ಮ ಫಾರ್ಮಾ ಅಸೋಸಿಯೇಷನ್ ಆಪ್ ಅಲ್ಲಿ ಬಂದು ನಮ್ಗೆ ತಿಳಿಸಿ. ನಾವು ತಕ್ಷಣ ಅವರ ಮೇಲೆ ಕ್ರಮ ತಗೋತೀವಿ. ಆಮೇಲೆ ADC DDC ಗೆಲ್ಲ ತಿಳಿಸಿ ಅವರ ಮೆಡಿಕಲ್ ಅನ್ನು ಸೀಸ್ ಮಾಡಿಸ್ತೀವಿ ಅಂತ ಹೇಳ್ತೀನಿ. ಯಾವುದೇ ರೀತಿಯ ಕಂಪ್ಲೇಂಟ್ ಇದ್ರೂ ಕೂಡ ಫಾರ್ಮಾ ಅಸೋಸಿಯೇಷನ್ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಕಂಪ್ಲೇಂಟ್ ಮಾಡಬಹುದು. ಧನ್ಯವಾದಗಳು.